ಹಾವೇರಿ ಜಿಲ್ಲೆಯಲ್ಲಿ ಮತ್ತೆ ಹಿಜಾಬ್ ವರ್ಸಸ್ ಕೇಸರಿ ಕಿಚ್ಚು ಹೊತ್ತುಕೊಂಡಿದೆ. ಹಾನಗಲ್ ತಾಲೂಕು ಅಕ್ಕಿ ಆಲೂರಿನ ಸಿಜೆ ಬೆಲ್ಲದ್ ಕಾಲೇಜಿನಲ್ಲಿ ಈ ವಿವಾದ ಭುಗಿಲೆದ್ದಿದೆ. ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ತರಗತಿಗೆ ಬಂದಿದ್ದಕ್ಕೆ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ತರಗತಿಗೆ ಆಗಮಿಸಿದ್ರು. ಇದು ಭಾರೀ ವಿವಾದಕ್ಕೆ ಕಾರಣವಾಗಿತ್ತು. ನೀವು ಹಿಜಾಬ್ ಹಾಕೊಂಡು ಬಂದ್ರೆ ನಾವು ಕೇಸರಿ ಶಾಲು ಹಾಕೊಂಡು ಬರ್ತೀವಿ ಅಂತ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಹಿಂದೂ ವಿದ್ಯಾರ್ಥಿಗಳು ಸವಾಲ್ ಹಾಕಿದ್ದಾರೆ. ಕೇಸರಿ ಶಾಲು ಹಾಕೊಂಡು ಬರ್ತೀವಿ, ಭಾಗವತ್ ಧ್ವಜಾನು ತಗೊಂಡು ಬರ್ತೀವಿ, ಹನುಮಂತನ ಗದೆನೂ ತರ್ತೀವಿ ಅಂತ ಹಿಂದೂ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ. ವಿವಾದ ಭುಗಿಲೇಳ್ತಿದ್ದಂತೆ ಇಂದು ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕದೆ ಕಾಲೇಜಿಗೆ ಬಂದಿದ್ದಾರೆ. ಹೀಗಾಗಿ ಹಿಂದೂ ವಿದ್ಯಾರ್ಥಿಗಳು ಸಹ ಕೇಸರಿ ಶಾಲು ಹಾಕದೆ ತರಗತಿಗೆ ಹಾಜರಾಗಲು ನಿರ್ಧರಿಸಿದ್ದಾರೆ. ತರಗತಿಯಲ್ಲಿ ಹಿಜಾಬ್ ಹಾಕಿರೋದು ಕಂಡ್ರೆ ನಾವು ಕೇಸರಿ ಶಾಲು ಹಾಕ್ತೇವೆ ಅಂತ ಪಟ್ಟು ಹಿಡಿದಿದ್ದಾರೆ. ಮೊದಲಿಂದನೇ ಹೇಳ್ತಾ ಇದ್ರು, ಈಗ 2 ತಿಂಗಳಿಂದನೇ ನಾವು ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ ತಕ್ಷಣವೇ ಅವ್ರಿಗೆ ಹೇಳಿದರು, ನೀವು ಹಿಜಾಬನ್ನು ಹಾಕ್ಕೊಂಡು ಬರಬೇಡಿ ಅಂತಂದು. ಆದರೂ ಅವ್ರು ಹಾಕ್ಕೊಂಡು ಬರ್ತಾ ಇದ್ದಾರೆ ಅಂದಮೇಲೆ ನಾವು ಕೇಸರಿ ಶಾಲೆ ಇದ್ದಾವೆ, ನಮ್ಮ ಮನೆಯಲ್ಲೂ ಕೇಸರಿ ಶಾಲೆ ಇದ್ದಾವೆ, ನಾವು ಹಾಕ್ಕೊಂಡು ಬರ್ತೀವಿ. ಅವ್ರ ಧರ್ಮನ ಪ್ರದರ್ಶನ ಮಾಡಿದರೆ ನಾವು ನನ್ನ ಧರ್ಮನ ಪ್ರದರ್ಶನ ಮಾಡ್ತೀವಿ. ಅವರು ಹಿಜಾಬನ್ನು ತೆಗೆದಿಟ್ಟು ನಾವೆಲ್ಲ ಒಂದೇ ಅಂತ ಬಂದರೆ ನಾವು ಕೇಸರಿ ಶಾಲನ್ನು ತೆಗೆದಿಟ್ಟು ನಾವು ಒಂದೇ ಅನ್ಕೊತಾನೆ ಬರ್ತೀವಿ. ಮೆಕ್ಕೆಜೋಳ ಖರೀದಿ, ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಾಜಿ ಸಚಿವರಾದ ಸಿಟಿ ರವಿ, ಹರತಾಳು ಹಾಲಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಮೆಕ್ಕೆಜೋಳ ಖರೀದಿ, ಕಬ್ಬಿಗೆ ಬೆಂಬಲ ಬೆಲೆ, ರೈತರಿಗೆ ಅತಿವೃಷ್ಟಿ ಪರಿಹಾರದ ಹಣ ನೀಡದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಚಿಕ್ಕಮಗಳೂರು ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಎತ್ತಿನ ಗಾಡಿಯಲ್ಲೇ ಬಂದು ಪ್ರತಿಭಟಿಸಿದ್ರು. ಸರ್ಕಾರ ಚಳಿಗಾಲದ ಅಧಿವೇಶನದಲ್ಲಿ ದ್ವೇಷ ಭಾಷಣದ ವಿರುದ್ಧ ಮಸೂದೆ ಮಂಡಿಸಲು ಮುಂದಾಗಿದೆ. ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ಪರಿಷತ್ ಸದಸ್ಯ ಸಿಟಿ ರವಿ ಕಿಡಿಕಾರಿದ್ದಾರೆ. ಮೊದಲು ಇಂಡಿಯಾ ಅಲಯನ್ಸ್ನಿಂದ ಡಿಎಂಕೆಯನ್ನ ಹೊರಹಾಕಲಿ, ಸನಾತನ ಧರ್ಮವನ್ನ ಡೆಂಗ್ಯೂ ಮಲೇರಿಯಾಗೆ ಹೋಲಿಸಿದ ಡಿಎಂಕೆಯನ್ನ ಮೊದಲು ಹೊರಹಾಕಲಿ, ಅವರ ಜೊತೆ ಮೈತ್ರಿ ಮಾಡಿಕೊಂಡವರಿಗೆ ಮಸೂದೆ ತರುವ ನೈತಿಕತೆ ಏನಿದೆ? ಕಾಂಗ್ರೆಸ್ನವರಿಗೆ ತಾಕತ್ತಿದ್ರೆ ದ್ವೇಷವನ್ನೇ ಕಟ್ಕೊಂಡು ಹುಟ್ಟಿರೋ ಮತಗ್ರಂಥಗಳನ್ನ ನಿಷೇಧಿಸಲಿ. ಮತಗ್ರಂಥಗಳ ಹೆಸರಲ್ಲಿ ಎಷ್ಟು ಭಯೋತ್ಪಾದನೆ ನಡೆದಿದೆ, ಎಳೆ ಮಕ್ಕಳಿಗೆ ದ್ವೇಷ ಕಲಿಸ್ತಿದ್ದಾರೆ, ಎಲ್ಲವನ್ನ ಬಿಚ್ಚಿಡ್ತೀವಿ, ಇವರಿಗೆ ದಮ್ಮಿದ್ರೆ ಆ ಮತಗ್ರಂಥಗಳನ್ನ ನಿಷೇಧಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಮಸೂದೆ ಸಂದರ್ಭ ಕೆಲ ವಿಚಾರಗಳನ್ನ ಚರ್ಚೆ ಮಾಡ್ತೀವಿ, ಇಲ್ಲಿ ಎಲ್ಲವನ್ನ ಚರ್ಚೆ ಮಾಡೋದು ಸರಿಯಲ್ಲ, ಆಧಾರ ಸಹಿತವಾಗಿ ಅಲ್ಲೇ ಚರ್ಚೆ ಮಾಡ್ತೀವಿ ಅಂದಿದ್ದಾರೆ. ಅಲಯನ್ಸ್ನಿಂದ ಡಿಎಂಕೆಯನ್ನು ಹೊರಗಾಕಲಿ, ಸನಾತನ ಧರ್ಮವನ್ನು ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸಿದಂಥ ಡಿಎಂಕೆ ಜೊತೆಗೆ ಇವರು ಮೈತ್ರಿ ಮಾಡ್ಕೊಂಡಿದ್ದಾರೆ. ಆ ಮೈತ್ರಿ ಮಾಡಿಕೊಂಡವರಿಗೆ ಮಸೂದೆ ತರೋ ನೈತಿಕತೆ ಏನಿದೆ? ಮೊದಲು ಇಂಡಿಯಾ ಅಲಯನ್ಸ್ನಿಂದ ಡಿಎಂಕೆಯನ್ನು ಹೊರಗೆ ಹಾಕಿ ಆಮೇಲೆ ಮಸೂದೆ ಮಂಡಿಸ್ಲಿ. ಇವ್ರಿಗೆ ತಾಕತ್ತಿದ್ರೆ ದ್ವೇಷವನ್ನೇ ಹುಟ್ಟಿರ್ತಕ್ಕಂಥ ಮತಗಳನ್ನು ನಿಷೇಧಿಸಲಿ, ಮತಗ್ರಂಥಗಳನ್ನು ನಿಷೇಧಿಸಲಿ. ಆ ಮತಗ್ರಂಥಗಳ ಹೆಸರಿನಲ್ಲಿ ಎಷ್ಟು ಭಯೋತ್ಪಾದನೆ ನಡೀತಾ ಇದೆ, ಆ ಮತಗ್ರಂಥಗಳ ಹೆಸರಿನಲ್ಲಿ ಯಾವ ರೀತಿ ದ್ವೇಷವನ್ನು ಎಳೆ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ, ಇದೆಲ್ಲವನ್ನು ವಿವರವಾಗಿ ಬಿಚ್ಚಿಡ್ತೀವಿ. ಇವ್ರಿಗೆ ದಮ್ಮಿದ್ರೆ ಆ ಮತಗಳನ್ನು ನಿಷೇಧಿಸಿ ತೋರಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.